ಲೈವ್ ಬಂದು ತಮ್ಮ ಮದುವೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡ ಗಿಲ್ಲಿ ಕಾವ್ಯ. 1 ವರ್ಷದ ನಂತರ ಸ್ವತಃ ನಾನು ಮತ್ತು ಗಿಲ್ಲಿ ಮದುವೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಕಾವ್ಯ ಶೈವ ಅವರು ಹೇಳಿದ್ದಾರೆ. ಗಿಲ್ಲಿ ಅವರು ಕೂಡ ನಾನು ಕಾವ್ಯ 1 ವರ್ಷದ ನಂತರ ಮದುವೆ ಆಗ್ತೀವಿ, ಅಲ್ಲಿವರೆಗೂ ಒಂದು ಸಾಧನೆಯ ಕಡೆ ನಾವು ಗಮನ ಕೊಡಬೇಕು, ನಾವಿಬ್ಬರು ಒಂದು ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಂದೆ ಏನಾಯಿತು, ಯಾವ ರೀತಿ ಹೇಳಿದ್ರು, ಯಾಕೆ ಹೇಳಿದ್ರು, ಈ ಒಂದು ಉತ್ತರವನ್ನು ಎಲ್ಲಿ ಹೇಳಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅವರು ಹೇಳಿದ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಈ ಒಂದು ವಿಡಿಯೋದ ಮಧ್ಯದಲ್ಲಿ ಹಾಕಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆ ವಿಡಿಯೋ ನಿಮಗೆ ಸಿಗಬೇಕಂದ್ರೆ. ಹಾಗಿದ್ರೆ ಬನ್ನಿ ವಿಡಿಯೋ ತಡಾಕ್ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಗಿಲ್ಲಿ ಹಾಗೆ ಕಾವ್ಯ ಒಂದು ಅತ್ಯುತ್ತಮ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಹಾಗೆ ಕಾವ್ಯ ನಡುವಿನ ಒಂದು ಬಾಂಡಿಂಗನ್ನು ಕೆಡಿಸೋಕೆ ಹಲವಾರು ಜನ ಹಲವಾರು ಥರ ಪ್ರಯತ್ನವನ್ನು ಮಾಡಿದ್ರು. ಧನುಷ್ ಅವರ ಹೆಸರನ್ನು ಅಡ್ಡಿಟ್ಟಿಕೊಂಡು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ಧನುಷ್ ಅವರಿಗೆ ಕಾವ್ಯ ಅವರು ಇವರಿಬ್ಬರ ಜೋಡಿ ಇದ್ದಾರೆ, ಕಾವ್ಯ ಹಾಗೆ ಧನುಷ್ ಅವರ ನಡುವೆ ಅಫೇರ್ ಇದೆ, ಇಂತಹ ಮಾತುಗಳನ್ನು ಹಲವಾರು ಕೆಟ್ಟ ಮಾತುಗಳನ್ನು ಆಡಿದ್ರು ಕೂಡ ಗಿಲ್ಲಿ ಹಾಗೆ ಕಾವ್ಯ ದೂರ ಆಗಲಿಲ್ಲ. ಇಬ್ಬರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಇಬ್ಬರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ತಮ್ಮ ಸ್ನೇಹವನ್ನು ತಮ್ಮ ಪ್ರೀತಿಯನ್ನು ಹಾಗೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಎಷ್ಟೇ ಕಾರ್ಯಕ್ರಮಗಳಲ್ಲಾದರೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲೂ ಇಬ್ಬರು ಮನಸ್ತಾಪಗಳನ್ನು ಇಟ್ಟುಕೊಳ್ಳಾರ್ದೆ ಇಬ್ಬರು ತಮ್ಮ ಜೀವನವನ್ನು ತಮ್ಮ ಪ್ರೀತಿಯನ್ನು ತಮ್ಮ ಸ್ನೇಹವನ್ನು ಮುಂದೆ ಇಟ್ಟುಕೊಂಡು ಹೀಗೆ ತಮ್ಮ ಮುಂದುವರಿಸ್ತಾ ಬರ್ತಾ ಇದ್ದಾರೆ. ನಾವು ಬಿಗ್ ಬಾಸ್ನಲ್ಲಿ ಆಗಿರ್ಬೋದು ಗಿಲ್ಲಿಯನ್ನು ಕಾವ್ಯ ಶೈವ ಅವರಿಗೋಸ್ಕರ ತುಂಬಾನೇ ಒಂದು ಆಟಗಳನ್ನು ಆಡ್ತಾ ಇದ್ರು. ಅವರು ಸೋಲ್ಬಾರ್ದು ಅಂತಕ್ಕಂಥ ಮಾತಿನಿಂದ ಹಲವಾರು ಒಂದು ಆಟಗಳನ್ನು ಅವರು ಸೋಲ್ಬಾರ್ದು ಅಂತಕ್ಕಂಥದಕ್ಕೆ ಆಡಿದ್ದು ಉಂಟು. ಇದೆಲ್ಲವನ್ನು ನೋಡ್ತಾ ಇದ್ರೆ ಗಿಲ್ಲಿ ಅವರಿಗೆ ತುಂಬಾ ಒಂದು ಕಾವ್ಯ ಅಂದ್ರೆ ಇಷ್ಟ ಇದೆ ಅಂತಕ್ಕಂಥದನ್ನ ಬಿಗ್ ಬಾಸ್ನಲ್ಲೇ ನೀವೆಲ್ಲರೂ ತಿಳಿದುಕೊಂಡು ಬಂದ್ವಿ. ಅದೇ ಒಂದು ಬಿಗ್ ಬಾಸ್ನಲ್ಲಿ ನಾವು ಇವರಿಬ್ಬರ ನಡುವಿನ ಪ್ರೀತಿಯನ್ನ ಕೂಡ ನೋಡಿದ್ವಿ. ಇವರಿಬ್ಬರ ನಡುವೆ ಇರುವ ಬಾಂಡಿಂಗ್, ಇವರಿಬ್ಬರು ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡಿದ್ವಿ. ಅದಾದ್ಮೇಲೆ ಕೆಲವು ದಿನಗಳಾದ್ಮೇಲೆ ಬಿಗ್ ಬಾಸ್ ಫಿನಾಲೆ ಕೂಡ ಬಂತು. ಅಲ್ಲೂ ಕೂಡ ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರು ಒಂದು ಸೋಲ್ಬಾರ್ದು ಅಂತಕ್ಕಂಥಕ್ಕಾಗಿ ನಾನು ಗೆಲ್ದೆ ಹೋದ್ರು ಸರಿ, ಕಾವ್ಯ ಶೈವ ಅವರು ಸೋಲ್ಬಾರ್ದು ಅಂತಕ್ಕಂಥದಕ್ಕಾಗಿ ಒಂದು ಆಟವನ್ನು ಆಡಿದ್ರು. ಅದು ಕೂಡ ಎಲ್ರಿಗೂ ಮೆಚ್ಚುಗೆ ಆಯಿತು. ಕಾವ್ಯ ಶೈವ ಅವರ ಫ್ಯಾನ್ಸ್ಗಳಿಗೂ ಕೂಡ ಗಿಲ್ಲಿ ಅಂದರೆ ತುಂಬ ಇಷ್ಟ ಆಗೋಕೆ ಶುರುವಾಯಿತು. ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ ಕಾವ್ಯ ಶೈವ ಹಾಗೆ ಗಿಲ್ಲಿ ಇವರಿಬ್ಬರ ನಡುವಿನ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಬಂತು. ಇದಾದ ನಂತರ ಏನಾಯ್ತಪ್ಪ ಅಂತಂದರೆ ಬಿಗ್ ಬಾಸ್ನಲ್ಲಿ ಒಂದು ಗಿಲ್ಲಿ ಅವರು ಒಂದು ವಿನ್ ಕೂಡ ಆದರು. 50 ಲಕ್ಷ ಹಣವನ್ನು ಕೂಡ ತಾವು ಪಡೆದುಕೊಂಡ್ರು. ಇದಾದಮೇಲೆ ಒಂದು ವಿಷನ್ನ ಕೂಡ ಒಂದು ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಮಾಡಿದ್ರು. ತುಂಬಾನೇ ಕಷ್ಟಪಟ್ಟಿದೆಯಾ ಗಿಲ್ಲಿ ಈ ಒಂದು ಟ್ರೋಫಿಯನ್ನು ಪಡೆಯೋದಕ್ಕೆ, ಈ ಒಂದು ಬಿಗ್ ಬಾಸ್ ಅನ್ನ ಒಂದು ಗೆಲ್ಲೋಕೆ ಅಂತಕ್ಕಂಥ ಮಾತನ್ನು ಕೂಡ ಕಾವ್ಯ ಶೈವ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಮೂಲಕ ಒಂದು ಸಂಭ್ರಮಿಸಿದ್ರು. ಇದಾದ್ಮೇಲೆ ಮೊನ್ನೆ ಬರ್ತ್ಡೇಯಲ್ಲೂ ಕೂಡ ಇವರಿಬ್ಬರ ನಡುವೆ ಒಂದು ಅತ್ಯಂತ ಕಳಂಕ ಬರುತ್ತಿರುವಂತಹ ಕೆಲಸವನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಮಾಡಿದ್ರು ಕಾವ್ಯ ಶೈವ ಅವರ ಬರ್ತ್ಡೇ ದಿನ. ಕಾವ್ಯ ಶೈವ ಅವರ ಬರ್ತ್ಡೇ ದಿನ ಒಂದು ಅಭಿಮಾನಿ ಏನಪ್ಪಾ ಅಂತ ಅಂದ್ರೆ ತುಂಬಾನೇ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನಿಮ್ಗೆ ಧನುಷ್ಗೆ ಅಫೇರ್ ಇದೆ ಅಂತೆ, ನೀವೇನಾದ್ರೂ ಧನುಷ್ ಅವರ 2ನೇ ಹೆಂಡತಿನ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಕೆಟ್ಟ ಕಮೆಂಟ್ಗಳನ್ನ ಒಬ್ಬ ಅಭಿಮಾನಿಗಳು ಕೂಡ ಒಂದು ಕಾವ್ಯ ಅವರಿಗೆ ಕಮೆಂಟ್ ಅನ್ನ ಮಾಡಿದ್ರು. ಆ ಕಮೆಂಟ್ಗೆ ತಕ್ಕ ಉತ್ತರವನ್ನ ಕೂಡ ತಕ್ಕ ಪಾಠವನ್ನ ಕೂಡ ಕಾವ್ಯ ಶೈವ ಅವರು ಕೊಟ್ಟಿದ್ರು. ಅದೇನಪ್ಪಾ ಅಂತ ಅಂದ್ರೆ ಖಂಡಿತವಾಗಿಯೂ ನಾನು ಕಾವ್ಯ ಶೈವ ನಿಮ್ಮ ಅಕ್ಕ ಅಥವಾ ತಂಗಿ ಏನಾದರೂ ಇದ್ದರೆ ಅವರು 2ನೇ ಮದುವೆ ಆಗ್ತಾರಾ, 2ನೇ ಮದುವೆ ಆಗೋಕ್ಕೆ ಬಿಡ್ತೀರಾ ಅಂತಕ್ಕಂಥ ಮಾತನ್ನು ಕಾವ್ಯ ಶೈವ ಅವರು ತಕ್ಕ ಉತ್ತರವನ್ನು ಕೊಟ್ಟಿದ್ರು. ಅಲ್ಲಿ ಗಿಲ್ಲಿ ಕೂಡ ಫುಲ್ ಗರಂ ಆಗಿ ಆ ಒಂದು ಅಭಿಮಾನಿಗೆ ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ರು. ಇವರಿಬ್ಬರದು ಒಂದು ಒಳ್ಳೆಯ ಜೋಡಿ ಇರುವಾಗ ಈ ಥರದ ಒಂದು ಜೋಡಿ ಮುಂದೆ ಚೆನ್ನಾಗಿರಲಿ ಅಂತಕ್ಕಂಥದ್ದು ಎಲ್ಲರ ಕೂಡ ಆಶಯ ಕೂಡ ಆಗಿತ್ತು. ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಬಂದಾಗ ಇವರಿಬ್ಬರು ತುಂಬಾ ಚೆನ್ನಾಗಿರ್ತಾ ಇದ್ರು. ಇವರಿಬ್ಬರ ಮದುವೆ ನಡುವಿನ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದನ್ನು ನೋಡಿ ಕೆಲವೊಂದಿಷ್ಟು ಜನ ಗಿಲ್ಲಿ ಒಬ್ಬರೇ ಬಂದರೆ ಕಾವ್ಯ ಶೈವ ಅವರು ಎಲ್ಲಿ ಕಾವ್ಯ ಶೈವ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ರು. ಕಾವ್ಯ ಶೈವ ಅವರು ಒಬ್ಬರೇ ಬಂದರೆ ಗಿಲ್ಲಿ ಅವ್ರನ್ನ ಎಲ್ಲಿ ಬಿಟ್ಟು ಬಂದಿರ, ಗಿಲ್ಲಿ ಅವ್ರನ್ನ ಕರ್ಕೊಂಡು ಬಂದಿಲ್ವಾ ಅಂತಕ್ಕಂಥ ಮಾತನ್ನ ಕೂಡ ಕಾವ್ಯ ಶೈವ ಅವರಿಗೆ ಒಂದು ಜನರ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇಂತಹದ ಒಂದು ಬಾಂಡಿಂಗ್ ಯಾವುದೇ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ನಾವು ಎಲ್ಲೂ ನೋಡಿಲ್ಲ, ಮುಂದೆ ನೋಡೋಕ್ಕೂ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನೆಸ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಬಾಂಡಿಂಗ್ ಯಾವ ಸೀಸನ್ ಅಲ್ಲೂ ನಮಗೆ ಸಿಕ್ಕರೂ ಕೂಡ ಅದು ಕೆಲವು ದಿನಷ್ಟುಗಳಷ್ಟಿಗೆ ಮಾತ್ರ ಸೀಮಿತವಾಗಿರ್ತಾ ಇತ್ತು. ಬಿಗ್ ಬಾಸ್ ಮುಗಿದ ಒಂದೇ ಒಂದು ತಿಂಗಳಿಗೆ ಎಲ್ಲರನ್ನ ಮರಿತಾ ಇದ್ರು. ಆ ಥರದ ಒಂದು ಲವ್ ಆಗಿರಲಿ, ಆ ಥರದ ಒಂದು ಸ್ನೇಹ ಆಗಿರಲಿ, ಆ ಥರದ ಒಂದು ಪ್ರೀತಿ ಆಗಿರಲಿ, ಆ ಥರದ ಪ್ರೀತಿಗಳು ಕಂಡು ಬರ್ತಾ ಇದ್ವು.
ಸೊ ಇಷ್ಟೊಂದರ ಮಟ್ಟಿಗೆ ಒಂದು ಪ್ಯೂರ್ ಆಗಿರುವಂಥ ಸ್ನೇಹ ಪ್ರೀತಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಸೊ ಅಂತಹ ಒಂದು ಸ್ನೇಹ ಪ್ರೀತಿ ಗಿಲ್ಲಿ ಹಾಗೆ ಕಾವ್ಯ ಮಧ್ಯೆ ನಮಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ನಲ್ಲಿ ಕಂಡು ಬರ್ತಾ ಇದೆ. ಸೊ ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮುಗಿದ ಎಷ್ಟೋ ಒಂದು ತಿಂಗಳಾದರೂ ಕೂಡ ಇವರಿಬ್ಬರ ನಡುವಿನ ಅಂತರ ಆಗಲಿ, ಸೊ ಯಾವುದಕ್ಕೂ ಕೂಡ ಇಬ್ಬರು ದೂರ ಆಗಿಲ್ಲ. ಸೊ ಇಬ್ಬರ ನಡುವಿನ ಪ್ರೀತಿ ಆಗಿರಲಿ, ಇಬ್ಬರ ನಡುವಿನ ಸ್ನೇಹ ಆಗಿರಲಿ, ಇಬ್ಬರ ನಡುವಿನ ಕಾಳಜಿ ಆಗಿರಲಿ, ಇವೆಲ್ಲವೂ ಕೂಡ ದೂರ ಆಗಿಲ್ಲ. ಇನ್ನು ಬಿಗ್ ಬಾಸ್ ಹಾಗೆ ಕಾವ್ಯ ಶೈವ ಅವರ ಮದುವೆ ಬಗ್ಗೆ ಈಗ ಮಾತನಾಡ್ತಾ ಹೋಗೋಣ. ಈಗ ಮೊನ್ನೆ ಅಷ್ಟೇ ಗಿಚ್ಚಿಗಿಲಿ ಕಾರ್ಯಕ್ರಮದಲ್ಲಿ ಕಾವ್ಯ ಶೈವ ಮತ್ತೆ ಒಂದು ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ಅವರು ಕೂಡ ಒಂದು ಭಾಗವನ್ನ ವಹಿಸಿದ್ರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಮಗು ಏನು ಕೇಳಿತಪ್ಪ ಅಂತಂದ್ರೆ, ಕಾವ್ಯ ಶೈವ ನಿನ್ಗೆ ಯಾರು ಇಷ್ಟ, ಸೊ ನೀನು ಯಾರನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆ ಪುಟಾಣಿ ಮಗು ಎಲ್ಲರ ಎದುರು ಅಂದ್ರೆ ಆ ಒಂದು ನ್ಯೂಸ್ನಲ್ಲಿ, ಆ ಒಂದು ಚಾನಲ್ನಲ್ಲಿ ಅಂದ್ರೆ ಗಿಚ್ಚಿಗಿಲಿ ಶೋನಲ್ಲಿ ಕೇಳಿತ್ತು. ಹೌದು ಸ್ನೇಹಿತರೆ, ಗಿಚ್ಚಿಗಿಲಿ ಒಂದು ಶೋನಲ್ಲಿ ಆ ಒಂದು ಪುಟಾಣಿ ಮಗು ಆ ರೀತಿಯಾದ ಒಂದು ಮಾತನ್ನ ಕಾವ್ಯ ಶೈವ ಅವರನ್ನ ಕೇಳಿತ್ತು. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕಾವ್ಯ ಶೈವ ಅವರು ಕೊಟ್ಟಿದ್ರು. ಸೊ ನಾನು ಯಾರನ್ನ ಮದುವೆ ಆಗಲಿ, ಸೊ ಯಾರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಆ ಪುಟಾಣಿ ಮಗುವನ್ನೇ ಮತ್ತೆ ಪ್ರಶ್ನೆಯನ್ನು ಒಂದು ಕಾವ್ಯ ಶೈವ ಅವರು ಮಾಡಿದ್ರು. ಸೊ ಆ ಪ್ರಶ್ನೆಯನ್ನಿಟ್ಟಾಗ ಆ ಮಗು ಗಿಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿತ್ತು. ಸೊ ಇದನ್ನು ನೋಡಿ ಗಿಲ್ಲಿ ಅವರು ಕೂಡ ತುಂಬಾ ಖುಷಿಯಾಗಿದ್ರು. ಅವರ ಮುಖದಲ್ಲಿ ಒಂದು ಮಂದಹಾಸ ಇದ್ದಕ್ಕಿದ್ದ ಹಾಗೆ ಒಂದು ಬಂದಿತ್ತು. ಸೊ ಇದೆಲ್ಲವನ್ನ ನೋಡಿದ್ರೆ ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥದನ್ನ ಕೆಲವೊಂದಿಷ್ಟು ಜನ ಊಹಾಪೋಹಗಳನ್ನು ಮಾಡಿದ್ರು. ಸ್ವತಃ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಒಂದು ಲೈವ್ ಬಂದ್ಬಿಟ್ಟು ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಇವರ ಮದುವೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಅದೇನಪ್ಪ ಅಂತಂದರೆ, ಕಾವ್ಯ ಶೈವ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾವ್ಯ ಶೈವ ಅವರ ಮನೆಯಲ್ಲಿ ಏನು ಹೇಳಿದಾರೆಪ್ಪ ಅಂತಂದರೆ, ಕಾವ್ಯ ಶೈವ ಅವರಿಗೆ ಏನು ಹೇಳಿದಾರೆಪ್ಪ ಅಂತಂದರೆ, ನೀನು ಯಾರನ್ನ ಪ್ರೀತಿಸ್ತೀವೋ, ನೀ ಯಾರನ್ನ ಇಷ್ಟಪಡ್ತೀವೋ, ಸೊ ಅವ್ರನ್ನೇ ಮದುವೆ ಆಗು, ನೀನು ಯಾರನ್ನ ಚೂಸ್ ಮಾಡ್ತೀವೋ ನಾವು ಕಣ್ಣು ಮುಚ್ಚಿ ಅವರನ್ನು ಒಪ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅವರ ಮನೆಯಲ್ಲಿ ಹೇಳಿದ್ದಾರೆ. ಸೊ ಕಾವ್ಯ ಶೈವ ಅವರು ಒಂದು ಲೈವ್ನಲ್ಲಿ ಬಂದ್ಬಿಟ್ಟು ಏನು ಹೇಳಿದಾರೆಪ್ಪ ಅಂತಂದರೆ, ನನ್ನ ಮದುವೆ ಬಗ್ಗೆ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆಗಳಾಗ್ತಾ ಇವೆ. ಗಿಲ್ಲಿ ಅವರನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತುಗಳು ನನಗೆ ತುಂಬಾನೇ ಕೇಳಿ ಬರ್ತಾ ಇವೆ. ಸೊ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ, ಸೊ ನಿಮ್ಮನ್ನ ಬಿಟ್ಟು ಏನೂ ಇಲ್ಲ ನನಗೆ, ಖಂಡಿತವಾಗಿಯೂ ನಿಮ್ಗೆ ಹೇಳಿ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಮದುವೆ ಯಾವಾಗ ಆಗ್ತೀರಾ ಅಂತಕ್ಕಂಥ ಮಾತಿಗೆ ಕೂಡ ಒಂದು ಕಾವ್ಯ ಶೈವ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇನ್ನೂ ಕೆಲವೊಂದಿಷ್ಟು ದಿನ ನನಗೆ ಟೈಮ್ ಬೇಕು, ಯಾಕಪ್ಪ ಅಂತಂದ್ರೆ ನಾನು ಸಾಧನೆಗಳ ಮೇಲೆ ನಾನು ಫೋಕಸ್ ಮಾಡಬೇಕು, ನನ್ನ ಕರಿಯರ್ ಮೇಲೆ ನಾನು ಫೋಕಸ್ ಮಾಡಬೇಕು. ಸೊ ಅದಾದ ನಂತರ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಖಂಡಿತವಾಗಿ ಇನ್ನು ಒಂದೇ ಒಂದು ವರ್ಷದಲ್ಲಿ ನಾನು ಮದುವೆಯನ್ನು ಆಗ್ತೀನಿ. ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ನನಗೆ ಕೆಲವೊಂದಿಷ್ಟು ಸೀರಿಯಲ್ ಆಗಿರ್ಬೋದು, ಕೆಲವೊಂದಿಷ್ಟು ಸಿನಿಮಾಗಳ ಅವಕಾಶಗಳು ನನಗಿದೆ. ಸೊ ಅವುಗಳನ್ನ ಮುಗಿಸ್ಕೊಂಡು ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಗಿಲ್ಲಿ ಅವರು ಕೂಡ ಯಾವ ರೀತಿಯಾಗಿ ಹೇಳಿದಾರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಾನು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು. ಸೊ ನನಗೆ ಈ ಪ್ರೀತಿ ಮುಂದೆ ಯಾವತ್ತೂ ಸಿಗೋದಿಲ್ಲ. ಸೊ ಈ ಪ್ರೀತಿ ಸಿಗಬೇಕಪ್ಪ ಅಂತಂದ್ರೆ ನಾನು ಪುಣ್ಯ ಮಾಡಿದ್ದೇನೆ. ಸೊ ಈ ಒಂದು ಜನರ ಪ್ರೀತಿ ನನಗೆ ಸಿಗೋದಿಲ್ಲ. ಈಗ ನಾನು ಮದುವೆ ಮಕ್ಕಳು ಅಂತ ವಿಚಾರ ಮಾಡ್ಕೊಳ್ತಾ ಹೋದ್ರೆ ಈ ಪ್ರೀತಿಯನ್ನು ನಾನು ಕಳೆದುಕೊಳ್ಬೇಕಾಗುತ್ತೆ. ಸೊ ಆ ಥರದ ಒಂದು ಪ್ರೀತಿಯನ್ನು ನನಗೆ ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನಾನು ನಿರ್ದೇಶನದ ಫೀಲ್ಡ್ಗೆ ಎಳಿಬೇಕು, ನನಗೆ ಆಕ್ಟರ್ ಆಗೋದಕ್ಕಿಂತ ನಿರ್ದೇಶಕನಾಗುವ ಆಸೆ ಇದೆ. ಸೊ ಖಂಡಿತವಾಗಿಯೂ ನಾನು ಒಬ್ಬೊಳ್ಳೆ ನಿರ್ದೇಶಕನಾಗ್ತೀನಿ. ಕಳೆದ ಒಂದು ವರ್ಷದಿಂದ ನಾನು ತುಂಬಾನೇ ಶ್ರಮವನ್ನು ಪಡ್ತಾ ಇದ್ದೀನಿ. ಸೊ ಇನ್ನು ಮುಂದಿನ ಒಂದು ವರ್ಷದಲ್ಲಿ ನಾನು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಹೇಳಿದ್ದಾರೆ. ಸೊ ಗಿಲ್ಲಿ ಅವರು ಇದೇ ರೀತಿಯಾಗಿ ಹೇಳಿದ್ದಾರೆ, ಕಾವ್ಯ ಶೈವ ಅವರು ಒಂದು ಇದೇ ರೀತಿಯಾಗಿ ಹೇಳಿದ್ದಾರೆ. ಇವರಿಬ್ಬರ ಮಾತನ್ನ ಹೋಲಿಸಿ ನೋಡಿದ್ರೆ ಇವರಿಬ್ಬರದು ಮದುವೆ ನಿಶ್ಚಯ ಆಗಿದೆ ಅಂತಕ್ಕಂಥದನ್ನ ನಾವು ಒಂದು ಯೋಚನೆಯನ್ನ ಮಾಡಬಹುದು. ಯಾಕಪ್ಪ ಅಂತಂದ್ರೆ ಇಬ್ರು ಕೂಡ ಒಂದೇ ರೀತಿಯಾದ ಒಂದು ಆನ್ಸರ್ ಅನ್ನ ಹೇಳಿದ್ದಾರೆ, ಒಂದೇ ರೀತಿಯಾದ ಉತ್ತರವನ್ನ ಇಬ್ಬರ ಬಾಯಿಯಲ್ಲಿ ಬರ್ತಾ ಇದೆ. ಸೊ ಇವರಿಬ್ಬರವನ್ನ ನೋಡಿದ್ರೆ ಇವರಿಬ್ಬರು ಮಾತನಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಕೆಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಸೊ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವರಿಬ್ಬರು ಮದುವೆಗೆ ಒಪ್ಕೊಂಡಿದ್ದಾರಾ, ಮದುವೆ ಫಿಕ್ಸ್ ಆಗಿದೆಯಾ, ಅಥವಾ ಏನಾದರೂ ಇವರಿಬ್ಬರ ನಡುವೆ ಸ್ನೇಹ ಮಾತ್ರ ಇದೆಯಾ? ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.